ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆಗೆ ಬಂದು ನನ್ನ ವಿರುದ್ಧನೇ ಸಾಕ್ಷಿ ಹೇಳ್ತೀಯ ನೀನು? ಧೈರ್ಯ ಇದ್ದಿದ್ದಕ್ಕೆ ಅಲ್ವಾ ಮೇಡಮ್ ಅಪಾಯದಲ್ಲಿ ನಿಮ್ಮನ್ನ ಎಷ್ಟೋ ಬಾರಿ ನಾನೇ ಕಾಪಾಡಿದ್ದು. ದೃಷ್ಟಿ ಶರಾವತಿ, ಪಂಚಾಯಿತಿ ಅಂದ್ರೆ ಹುಡುಗಾಟ ಅಂತ ತಿಳ್ಕೊಂಡಿದ್ಯಾ ನೀನು? ಈ ಕ್ಷಣದವರೆಗೂ ನಾನು ಅರೆಸ್ಟೇ ಮಾಡಿಸಿಲ್ಲ ಅಂತ ವಾದಿಸ್ತಿದ್ದೆ. ಈಗ ತಪ್ಪು ಮಾಡಿದೀನಿ ಅಂತ ಒಪ್ಕೋತಾ ಇದೀಯಾ? ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತು ತಾನೆ? ಗೊತ್ತಮ್ಮ, ನನ್ ದತ್ತುನ ಅರೆಸ್ಟ್ ಮಾಡಿಸಿದ್ ನಿಜ. ಚಿನ್ಮಯ್ ಹೇಳ್ತಿರೋದ್ ಸತ್ಯ. ಚಿನ್ಮಯ್ಗೆ ಅರೆಸ್ಟ್ ಮಾಡಿಸು ಅಂತ ಬೇಡ್ಕೊಂಡಿದ್ ಸತ್ಯ. ನಾನು ತಪ್ಪು ಮಾಡಿದೆ. ನೀನ್ ಮಾಡಿದ್ದು ತಪ್ಪಲ್ಲ, ನಂಬಿಕೆ ದ್ರೋಹ, ಮಹಾ ಅಪರಾಧ ಶರಾವತಿ. ಕಿಶೋರ್, ಕ್ಷಮಿಸಿ ಬಕ್ಕ ತಾಯಿ. ಶರಾವತಿ, ಯಾವ್ದನ್ನು ಮುಚ್ಚಿಡ್ಬೇಡ, ಪ್ರತಿಯೊಂದನ್ನು ಹೇಳು. ಅವತ್ತು ನಾನು ದತ್ತುನ ಅರೆಸ್ಟ್ ಮಾಡಿಸ್ಬೇಕಾಗಿತ್ತು. ಚಿನ್ಮಯ್ಗೆ ಕಾಲ್ ಮಾಡಿ ಅರೆಸ್ಟ್ ಮಾಡಿಸೋದಕ್ಕೆ ಸಹಾಯ ಮಾಡು ಅಂತ ಕೇಳಿದೆ. ಅವನು ಒಪ್ಪದೇ ಇದ್ದಾಗ MLA ಕಲಬುರ್ಗಿ ಸಾಹೇಬ್ರಿಗೆ ಕಾಲ್ ಮಾಡಿ ಅರೆಸ್ಟ್ ಮಾಡಿಸಿ ಅಂತ ಹೇಳಿ ದತ್ತುನ ನಾನೇ ಅರೆಸ್ಟ್ ಮಾಡಿಸಿದ್ದು. ನನ್ನನ್ನ ಕ್ಷಮಿಸಿ, ಕ್ಷಮಿಸಿ. ಈಶ್ವರಲ್ಲ, ಇದೇನು ಚಿಕ್ಕಮ್ಮವ್ರು ಎಲ್ಲ ತಪ್ಪುಗಳನ್ನ ಎಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರು. ಇಲ್ಲೇ ಇರೋದು ಸಮಸ್ಯೆ ದೃಷ್ಟಿ. ಇವಳು ಇಷ್ಟು ಈಸಿಯಾಗಿ ತಪ್ಪು ಒಪ್ಕೋತಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಇನ್ನಿಂದೇನೋ ದೊಡ್ಡ ಮೋಸ ಇದೆ ಅಂತ ಅರ್ಥ. ಶರಾವತಿ, ಮಾತನ್ನ ಪೂರ್ಣ ಮಾಡು. ಹೇಳ್ತೀನಮ್ಮ, ಹೇಳ್ತೀನಿ. ಈ ವರ್ಷ ದತ್ತು ಮೇಲೆ ತುಂಬಾ ಸಲ ಅಟ್ಯಾಕ್ ಆಗಿದೆ. ಅವನ ಜೀವಕ್ಕೆ ಅಪಾಯನೂ ಆಗಿದೆ. ದೃಷ್ಟಿನೇ ಅವನನ್ನ ಸೇವ್ ಮಾಡಿದಾಳೆ. ಇಂಥ ಪರಿಸ್ಥಿತಿಲಿ ದತ್ತು ಸೇಫ್ಟಿ ಬಗ್ಗೆ ನಾನು 3 ಹೊತ್ತು ಗಮನ ಇಟ್ಟಿದ್ದೆ. ಅವತ್ತು ಯಾವುದೋ ಮೂಲದಿಂದ ದತ್ತು ಜೀವಕ್ಕೆ ಅಪಾಯ ಆಗಿದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂತು. ಯಾರು ಯಾರ ಕೈ ಮೆಸೇಜ್ ಕೊಟ್ಟಿದ್ದು? ಅದನ್ನ ನಾನು ಹೇಳಕ್ಕಾಗಲ್ಲ ಸೈಲೆಂಟ್. ಅದು ಕಾನ್ಫಿಡೆನ್ಷಿಯಲ್. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಅದೇ ಸತ್ಯ ಆಗಿದ್ರೆ ಅದನ್ನ ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ. ಹೇಳೋಣ ಅಂತಾನೆ ಇದ್ದೆ, ಆದ್ರೆ ಅಷ್ಟರಲ್ಲಿ ಇನ್ಫಾರ್ಮರ್ ಮೇಲೆ ಅಟ್ಯಾಕ್ ಆಯ್ತು. ಅವನ್ ಎಲ್ಲಿ ಹೋದ, ಸತ್ನ ಬದುಕದ್ನ ಅಂತಾನು ಗೊತ್ತಾಗ್ಲಿಲ್ಲ. ನನಗೆ ಎಷ್ಟು ಭಯ ಆಗ್ಬೇಕು ಆಗ.
ದತ್ತು ಮನೇಲಿದ್ರು ಆಚೆ ಇದ್ರು ಎಲ್ಲಿದ್ರು ಅವನಿಗೆ ಅಪಾಯ ಆಗುತ್ತೆ ಅಂತ ನನಗ್ ಗೊತ್ತಾಯ್ತು. ಅವ್ನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರೆ ಸೇಫ್ ಆಗಿರ್ತಾನೆ, ಅವನ್ ಜೀವಕ್ಕೆ ಅಪಾಯ ಇಲ್ಲ ಅಂತ ನಾನೇ ಹೀಗ್ ಮಾಡಿದ್ದು. ನಾನು ನಿಜ ಹೇಳ್ತಿದ್ಯಾ ತಾನೇ ನೀನು? ಹೌದಮ್ಮ, ಹೌದು. ನಾನು ಈ ವಿಷಯನ ಮನೇಲಿ ಯಾರಿಗಾದ್ರೂ ಹೇಳಿದ್ರೆ ಎಲ್ಲರೂ ಪ್ಯಾನಿಕ್ ಆಗ್ತಾರೆ. ಅವನ ಮೇಲೆ ಅಟ್ಯಾಕ್ ಆಗೋದನ್ನ ತಪ್ಸೋದಕ್ ಆಗಲ್ಲ ಅಂತ ನನಗ್ ಗೊತ್ತಿತ್ತು. ಈ ವಿಷಯ ದತ್ತು ಗೊತ್ತಾಗೋದು ನನಗಿಷ್ಟ ಇರ್ಲಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ದೆ ಯೋಚನೆ ಮಾಡಿದಾಗ ದತ್ತು ಜೈಲಿಗೆ ಕಳ್ಸಿದ್ರೆ ಸೇಫ್ ಆಗಿರ್ತಾನೆ ಅನ್ನೋ ಯೋಚನೆ ನಂದಾಗಿತ್ತು. ಅವನ್ ಜೀವ ಉಳಿಸೋದಕ್ಕೋಸ್ಕರ ನಾನು ಹೀಗ್ ಮಾಡಿದ್ದಮ್ಮ. ಅವ್ನ್ ಪ್ರಾಣ ಉಳಿಸಿದ ನನ್ ತಪ್ಪಾಗಿದ್ರೆ ನನಗೆ ಎಂತ ಶಿಕ್ಷೆ ಬೇಕಾದ್ರೂ ಕೊಡಿ, ನಾನು ಅನುಭವಿಸ್ತೀನಿ. ಆದ್ರೆ ನಿಮ್ಮೆಲ್ಲರಿಗೂ ಒಂದು ವಿಷಯ ನಾನು ಸ್ಪಷ್ಟ ಮಾಡ್ತೀನಿ. ನನ್ನ ತಮ್ಮನ ಜೀವ ಅಪಾಯದಲ್ಲಿದೆ ಅಂದ್ರೆ ನನ್ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ. ನನ್ ಜೀವ ಬೇಕಾದ್ರೂ ಕೊಡ್ತೀನಿ. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದಿದ್ರೆ ಅವತ್ತೇ ಶರಾವತಿ ಅವ್ರಿಗೆ ಹೆಲ್ಪ್ ಮಾಡ್ತಿತ್ತು. ಅಕ್ಕ ಮಾಡಿದ್ದು ತಪ್ಪಲ್ಲ, ಜಾಣ್ತನ. ವಿಷಯ ಹೀಗಿದೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಅಕ್ಕ ಅವತ್ತು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ಲು. ನೌನವಾಗಿರಿ ಎಲ್ರು. ಶರಾವತಿ ಅರೆಸ್ಟ್ ಮಾಡಿಸಿದ್ದು ಅವಳ ತಪ್ಪೊಪ್ಪಿಗೆಯಿಂದ ಸಾಬೀತಾಗಿದೆ. ಆದ್ರೆ ಅರೆಸ್ಟ್ ಮಾಡಿಸಿರೋ ಹಿಂದಿನ ಉದ್ದೇಶ ದತ್ತನ ಪ್ರಾಣ ಕಾಪಾಡಕ್ಕೆ. ಹಾಗಾಗಿ ಶರಾವತಿಗೆ ಈ ಕೇಸಲ್ಲಿ ಯಾವ ಶಿಕ್ಷೆನೂ ವಿಧಿಸ್ತಾ ಇಲ್ಲ. ದೃಷ್ಟಿ, ನೀನ್ ಆರೋಪ ಮಾಡಿದ್ದು ತಪ್ಪಲ್ಲ. ಇನ್ಮುಂದೆ ಕುಟುಂಬದಲ್ಲಿ ಏನೇ ತೊಂದರೆ ಆಗುವಂತ ವಿಷಯ ಬಂದ್ರೂ ನನ್ ಗಮನಕ್ಕೆ ಬರ್ಬೇಕು. ಈ ರೀತಿ ಮುಚ್ಚಿಡೋದಲ್ಲ. ಆದ್ರೆ ಶರಾವತಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದೆ ಯಾವುದೇ ಇಂಥ ಪರಿಸ್ಥಿತಿ ಬಂದ್ರೂ ನೀನು ದತ್ತನ ಹತ್ರ ಮತ್ತು ನನ್ನ ಹತ್ರ ಮಾತಾಡಿ ನಿರ್ಧಾರ ತಗೊಳ್ಬೇಕೆ ಹೊರತು ನೀನೇ ಯಾವ ನಿರ್ಧಾರನೂ ಮಾಡೋ ಹಾಗಿಲ್ಲ. ಅಮ್ಮ, ಆ ತೀರ್ಪು ಕೊಟ್ಟಾಗಿದೆ. ಚಿನ್ಮಯ್ಯನ ನಿಂತ್ಕೊಳ್ಳಿ. ಏನು ಥ್ಯಾಂಕ್ಸ್ ಹೇಳ. ಹೌದು, ಇವತ್ತು ನೀವು ನನಗೆ ದೊಡ್ಡ ಸಹಾಯ ಮಾಡಿದಿರಿ. ನಮ್ಮ ಪರಿಚಯ ಅಷ್ಟು ಚೆನ್ನಾಗಿಲ್ಲ. ನನ್ನ ಅಭಿಪ್ರಾಯದಲ್ಲಿ ನೀವು ಯಾವತ್ತೂ ಒಳ್ಳೆಯವರು ಅಂತಾನೂ ಅನ್ಸಿರ್ಲಿಲ್ಲ. ಆದರೂ ನೀವು ನನಗೆ ಸಹಾಯ ಮಾಡಿದ್ರಿ. ನಿಮ್ಗೆ ಹೇಗೆ ಧನ್ಯವಾದ ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ. ದೃಷ್ಟಿಯವರೇ, ಸುಳ್ಳಿನ ಸಂಚಿಗೆ ಸಿಕ್ಕಿ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆನ ಅನುಭವಿಸ್ಬೇಕಾಗಿ ಬಂದಾಗ ಅದು ಎಷ್ಟು ನೋವು ಕೊಡುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು.
ನಾನು ಯಾವತ್ತಿದ್ರೂ ಸತ್ಯದ ಪರ ನಿಲ್ತೀನಿ. ಅದಕ್ಕೆ ನಿಮ್ಗೆ ಸಹಾಯ ಮಾಡಕ್ ಬಂದೆ. ನೀವು ಮಾಡಿರೋ ಸಹಾಯನ ನಾನು ನೆನ್ಪಿಟ್ಟಿರ್ತೀನಿ. ನಾನೇನು ಬರ್ತೀನಿ. ಇಳಿಯೋ ಕೆಳಗೆ. ಇಳಿ ಅಂದೆ. ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆಗೆ ಬಂದು ನನ್ನ ವಿರುದ್ಧನೇ ಸಾಕ್ಷಿ ಹೇಳ್ತೀಯ ನೀನು? ಧೈರ್ಯ ಇದ್ದಿದ್ದಕ್ಕೆ ಅಲ್ವಾ ಮೇಡಮ್ ಅಪಾಯದಲ್ಲಿದ್ದ ನಿಮ್ಮನ್ನ ಎಷ್ಟೋ ಬಾರಿ ನಾನೇ ಕಾಪಾಡಿದ್ದು. ಹಾಗಾದ್ರೆ ನೀನ್ ನನ್ ಪರ ತಾನೆ. ನನ್ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಯಾಕೆ ಮಾಡ್ದೆ? ಮೊದಲು ಚೂರಿ ಹಾಕಿ ನೀವೇ ಅಲ್ವಾ ಮೇಡಮ್, ಅದಕ್ಕೆ ತಿರುಗಿಸಿ ಕೊಟ್ಟೆ ಅಷ್ಟೇ. ಏನು? ನಾನ್ ನಿನ್ ಬೆನ್ನಿಗೆ ಚೂರಿ ಹಾಕದ್ನ? ಏನೋ ಮಾತಾಡ್ತಿದ್ಯಾ ನೀನು? ಮೇಡಮ್, ನಾನು ನೇತ್ರನ ಇಷ್ಟಪಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಿತ್ತಲ್ವ. ನಾನು ನೇತ್ರ ಒಂದಾಗೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಕೂಡ ನೀವು ಹೇಳಿದ್ರಲ್ವ. ಅದನ್ನ ನೀವು ಮರ್ತಿರ್ಬೋದು, ಆದರೆ ನಾನು ಮರ್ತಿಲ್ಲ. ನೇತ್ರ ನನ್ನಿಂದ ದೂರ ಆಗ್ತಿದ್ರು, ನೀವು ಅವಳನ್ನ ಯಾಕೆ ತಡೀಲಿಲ್ಲ? ಬಜರಂಗಿ ನೇತ್ರ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ನೀವು ಅದನ್ನ ಯಾಕೆ ಮುರಿಲಿಲ್ಲ? ಕೊನೆ ಪಕ್ಷ ವಿಷಯ ಹೀಗಿದೆ ಅಂತನಾದ್ರೂ ಹೇಳ್ಬೋದಿತ್ತಲ್ವ, ಅದನ್ನ ಯಾಕೆ ಮಾಡಿಲ್ಲ? ಚಿನ್ಮಯ್ ನೋಡು, ಆ ವಿಷಯ ನಾನು ಮಾತಾಡ್ತೀನಿ ಮೇಡಮ್. ನಾನು ನಿಮ್ಮ ಸ್ಲೇವ್ ಅಲ್ಲ, ಕ್ರೈಮ್ ಪಾರ್ಟ್ನರ್. ಕೆಲಸದವನಾಗಿದ್ದರೆ ಕಾಲಲ್ಲಿ ಒದ್ದು ಕೆಲಸ ಮಾಡಿಸ್ಕೋಬೇಕು, ಪಾರ್ಟ್ನರ್ ಜೊತೆಗೆ ಕೈ ಕುಲ್ಕಿ ಕೆಲಸ ತಗೋಬೇಕು. ಇದ್ರ ಮೇಲೆ ಸಿಟ್ಟನ್ನ ನಾನು ನಿಮ್ಮ ಮೇಲೆ ತೀರಿಸ್ಕೊಂಡಿದ್ದೀನಿ. ಈಗಲೂ ಕಾಲ ಮಿಂಚಿಲ್ಲ ಮೇಡಮ್. ನೇತ್ರ ನನಗೆ ಸಿಕ್ಕರೆ ಇವಾಗಲೂ ನಿಮ್ಮ ಪರನೇ ಇರ್ತೀನಿ. ನೇತ್ರ ನನ್ನವಳಾಗೋ ಹಾಗೆ ನೋಡ್ಕೊಳ್ಳಿ. ಇನ್ಫ್ಯಾಕ್ಟ್ ಇಲ್ಲಿವರೆಗೂ ನಾನೇ ನಿಮ್ಗೆ ಸಹಾಯ ಮಾಡಿದ್ದೀನಿ ಹೊರತು ನಿಮ್ಮಿಂದ ನನಗೆ ಯಾವ ಸಹಾಯನೂ ಆಗಿಲ್ಲ. ನಿಮ್ಮ ಅವಶ್ಯಕತೆ ನನಗಿರೋದಕ್ಕಿಂತ ಜಾಸ್ತಿ ನನ್ನ ಅವಶ್ಯಕತೆ ನಿಮ್ಗಿದೆ. ನನ್ನನ್ನು ಕಳ್ಕೊಂಡ್ರೆ ನಿಮಗೆ ಲಾಸ್, ನನಗಲ್ಲ.